ನಮಸ್ತೆ. ಏನಪ್ಪಿ? ನಮಸ್ತೆ ಸರ್, ರಘುವರ್ಧನ್ ಸರ್. ಏನಪ್ಪಿ ನಿನ್ನ ಹೆಸರು? ಗಿರೀಶ್ ಅಂತ. ಹೇಳು ಬಂಗಾರು. ಖುಷಿ ಆಗ್ತದೆ. ನೀವು ಸುಮಾರು ಫೇಸ್ಬುಕ್ಕಲ್ಲಿ ಆಗ್ಬೋದು, ಯೂಟ್ಯೂಬಲ್ಲಿ ಆಗ್ಬೋದು, ಪ್ರತಿಯೊಂದರಲ್ಲೂ ಕೂಡ ನೀವು ಯಾವಾಗಲೂ ವಿಡಿಯೋಗಳನ್ನ ಮಾಡ್ತಿದ್ರಿ. ಜೂಜಾಡ್ಬೇಡಿ ಅಂತ. ಸೊ ಸುಮಾರು ನಾನು ಕೂಡ ಒಂದು 10 years ಜೂಜಾಡಿದ್ದೆ. ಎಲ್ಲ ಆಡಿ ಕಳ್ಕೊಂಡಿದ್ದೆ, ಉಂಟು ಪಡ್ಕೊಂಡಿದ್ದು ಯಾವುದೂ ಇಲ್ಲ. ಬಟ್ ಆ ಜೂಜಿನ ನೋವು ಏನು ಅಂತ ಆಡೋದವ್ರಿಗೆ ಗೊತ್ತು, ಅನುಭವಿಸೋರಿಗೆ ಗೊತ್ತು. ಮನೆ ಬಿಟ್ಟು, ಮಠ ಬಿಟ್ಟು, ರೈಲ್ವೆ ಸ್ಟೇಷನ್ಗಳು ಮಲ್ಕೊಂಡು, ಹೆಂಡತಿ ಮಕ್ಕಳು ಬಿಟ್ಟು ಸುಮಾರು ಒದ್ದಾಡಿ ಇವತ್ತು ನಾನು ನಿಮ್ಮ ಫಾಲೋವರ್ಸೇ, ಇನ್ಕ್ಲೂಡ್ ಅಭಿಮಾನಿನೇ. ಒಳ್ಳೊಳ್ಳೆ ಸಮಾಜಮುಖಿ ಕೆಲಸ ಮಾಡ್ತೀರಾ. ಬಟ್ ನಿಮ್ಮ ಹೊಗಳೋದ ವಿಚಾರ ಅಲ್ಲ ಇದು ಅಂತ ತಪ್ಪು ತಿಳ್ಕೊಬೇಡಿ. ಹೊಗಳಲೇಬೇಕು. ಯಾಕೆಂದರೆ ಎಲ್ಲರೂ ಕೂಡ ಇವತ್ತಿನ ಪರಿಸ್ಥಿತಿನಲ್ಲಿ ಸಮಯ ಬಿಟ್ಟು ಮತ್ತು ಕೆಲಸ ಕಾರ್ಯನ ಬಿಟ್ಟು ಸಮಾಜಮುಖಿಯಾಗಿ ಸಣ್ಣ ಕೆಲಸ ಮಾಡ್ತಾರೆ ಅಂದರೆ ಯಾರೂ ಬರೋಲ್ಲ. ಬಟ್ ನಾನು ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದೆ, ಖುಷಿ ಆಯಿತು. ಇವತ್ತೇನೋ ಗೊತ್ತಿಲ್ಲ, ನನಗೆ ಸಿಕ್ಕಿದ್ರೆ ನಾನು ನಿಮ್ಮ ಜೊತೆ ಮಾತಾಡಬೇಕು ಅನ್ನಿಸ್ತು. ಇವತ್ತು ಮಕ್ಕಳಿಗೆ ಟೈಮ್ ಕೊಡ್ತಾ ಇದೆಯಲ್ಲ? ಖಂಡಿತ. ಮತ್ತೆ ಸಾಲ ಆಚೆ ಆಯ್ತಾ? ಇಲ್ಲ, ಸ್ವಲ್ಪ ಕಮ್ಮಿ ಇದೆ ಸರ್. 1 ವರ್ಷದಲ್ಲಿ ಮುಕ್ತಾಯ ಆಗುತ್ತಲ್ಲ? 6 ತಿಂಗಳು ತೀರಿಸ್ತೀನಿ ಸರ್. ವೆರಿ ಗುಡ್. ಅದಾದ್ಮೇಲೆ ಮತ್ತೆ ಸಾಲ ಮಾಡಲ್ಲ? ಖಂಡಿತ ಸರ್. ನಾನು ಸಾಲ ಮಾಡಿದಾಗ ನನ್ನವರು ಅಂತ ಯಾರೂ ಇಲ್ಲ. ರೈಲ್ವೆ ಸ್ಟೇಷನ್ ಮಲಗಿದ್ದುಂಟು, ಫುಟ್ಪಾತಲ್ಲಿ ಮಲಗಿದ್ದುಂಟು. ಬಟ್ ಅದಕ್ಕೆ ಕಾರಣ ಯಾರೂ ಇಲ್ಲ, ನಾನೇ ಕಾರಣ. ಬಟ್ ಅದು ಆಡೋದಿಸಿ, ಬಟ್ ಅದನ್ನ ಆಚೆ ಬರೋದು ಕಷ್ಟ. ಅದು ನಶೆ ಇನ್ನು ಆಡಲ್ಲ ಲೈಫಲ್ಲಿ? ಖಂಡಿತ. 1 ವರ್ಷದ ಮೇಲೆ 3 ತಿಂಗಳಾಗಿತ್ತು ಬಿಟ್ಟಿದ್ದೀನಿ. ನಾನು ಖಂಡಿತ ಹೆಮ್ಮೆ ಆಗುತ್ತೆ ನನಗೆ. ಬೇರೆ ಆಡೋರಿಗೆಲ್ಲ ನೀವು ಹೇಳೋ ಮೆಸೇಜ್ ಯಾವುದು? ಇಷ್ಟೇ, ಕೈ ಮುಗಿದು ಹೇಳೋದಿಷ್ಟೇ. ಯಾವುದೇ ಸೆಲೆಬ್ರಿಟಿಗಳ ವಿಚಾರ ಮಾತಾಡಿಸೋ ದೊಡ್ಡ ವ್ಯಕ್ತಿ ಅಲ್ಲ. ಬಟ್ ಆದರೆ ಯಾರೇ ಬಂದು ಪ್ರಮೋಟ್ ಮಾಡ್ತೀರಾ, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಜೂಜ್ಗೆ ಯಾರು ಪ್ರಮೋಟ್ ಮಾಡಬೇಡಿ. ಹೀರೋ ಅದು ಸ್ಟಾರ್ಟ್ ಮಾಡೋದು ಮಾತ್ರ ಈಸಿ. ಬಟ್ ನಿಲ್ಸೋಕ್ಕೆ ಯಾವ ಹೀರೋಯಿನ್ನು ಬರ್ತಾರೆ, ಲಕ್ಷ ತಗೊಂಡು ಮನೆಗೆ ಹೋಗ್ತಾರೆ. ಬಟ್ ಯಾರು ಬಂದು ನಿಮ್ಗೆ ಸಪೋರ್ಟ್ ಮಾಡಲ್ಲ. ನೀವು ಇನ್ನು ಹೇಳ್ತಾ ಇದ್ದೀನಿ, ಯಾವ ಹೀರೋನೇ ನಿನ್ನ ಮುಂದೆ ಇಲ್ಲಪ್ಪಿ, ನಿಜವಾದ ಸೆಲೆಬ್ರಿಟಿ. ಆದರೆ ಏನಪ್ಪ ಅಂತಂದರೆ, ಇದು ಹೊಗಳಿಕೆ ತೆಗಲಿಕ್ಕೆ ಮಾತಲ್ಲ. ಯಾರೇ ಬಂದು ಕಂತೆ ತಗೊಂಡೋಗಿ ಅವ್ರ ಹೆಂಡತಿ ಮಕ್ಕಳು ಚೆನ್ನಾಗಿ ಇಟ್ಕೊತಾರೆ. ಬಟ್ ಆದರೆ ನೀವು ಕಟ್ಟಂಥ ಬೇವರಿನ ಹಣ, ಆ ಜೂಜು ಅನ್ನೋದು ಒಂದು ಸಲ ನಿಮಗೆ ಸುಖ ಕೊಡುತ್ತೆ. 1,000, 2,000, 10,000, 2 ಲಕ್ಷ ನಿಮಗೆ ಬರ್ತದೆ. ಮಾಡಿದವನು ಕೆಲವು ಬಿಲ್ಡಿಂಗ್ ಮೇಲೆ ಮಲಗಿದ್ದಾನೆ, ಸೋತವನು ಫುಟ್ಬಾಲ್ ಮೇಲೆ ಮಲಗಿದ್ದೆ. ಇನ್ನೊಬ್ಬರ ಎಕ್ಸ್ಪೀರಿಯನ್ಸ್ ನನಗೆ ಗೊತ್ತಿಲ್ಲ ಸರ್. ಬಟ್ ಆದರೆ ಕೈ ಮುಗಿದು ತಿಳ್ಕೊತೀನಿ, ಜೂಜಾಡೋರಿಗೆ ಆಡಬೇಡಿ. ಬಿಟ್ಟು ಯಾವುದೂ ಬರಲ್ಲ. ಕಷ್ಟಪಟ್ಟು ಕೆಲಸ ಮಾಡಬೇಕು, ಇಷ್ಟಪಟ್ಟು ಜೀವನ ಮಾಡಬೇಕು. ನಾನೊಬ್ಬ ಸೆಕ್ಯೂರಿಟಿ ಕೆಲಸ ಜೀವನ ಮಾಡ್ತಾಯಿದ್ದೀನಿ. ಸಾಯಂಕಾಲ ಪಾರ್ಟ್ ಟೈಮಲ್ಲಿ ಸುಗ್ಗಿ ಮಾಡ್ತೀನಿ, ಬೇಜಾರು ಟೈಮಲ್ಲಿ ಸ್ವಲ್ಪ ಆಟೋ ಓಡಿಸ್ತೀನಿ, ಹೆಂಡತಿ ಪಕ್ಕ ನಿಮಗೆ ಮಲಗ್ತೀನಿ, ಮಗನ ಜೊತೆ ಸಮಯ ಕೊಡ್ತೀನಿ. ಬೆಳಿಗ್ಗೆ ಎದ್ದು ಕೂಡಲೇ ನನ್ನದೇ ಆದಂಥ ಪ್ರೊಫೆಷನಲ್ ಲೈಫಲ್ಲಿ ಜೀವನ ಮಾಡ್ತಾಯಿದ್ದೀನಿ. ಬದುಕು ಅದ್ಭುತವಾಗಿದೆ. ಆ ಜೂಜನ್ನ ಬಿಡೋಕ್ಕಾಗಲ್ಲ, ಅದು ಖಂಡಿತ ಕಷ್ಟ ಇದೆ. ಅದಕ್ಕೆ ಆದಂಥ ಬೇರೆ ಕೌನ್ಸಿಲ್ಸ್ಗಳಿದೆ, ಬೇರೆ ಮೀಟಿಂಗ್ಗಳಿದೆ, ಅಟೆಂಡ್ ಮಾಡಿ. ಬಟ್ ಒಂದು ಸತ್ಯ ಹೇಳ್ತೀನಿ, ಯಾರೂ ಸುಮ್ಮನೆ ನಿಮ್ಗೆ ಹಣ ಕೊಡೋಲ್ಲ. ಕಷ್ಟಪಟ್ಟು ದುಡಿದ್ರೆ ಮಾತ್ರ ಹಣ ಬರೋದು. ಬಟ್ ಶೋಕಿ ಮಾಡೋಲ್ಲ ಬಂದು ಯಾವುದೇ ಎಂಥ ಫ್ರೆಂಡ್ಸೇ ಆಗ್ಬೋದು. ನನ್ನ ಅನುಭವದಲ್ಲಿ ಜೊತೆಲಿ ತಟ್ಟೆಲಿ ಕೂತ್ಕೊಂಡು ತಿಂದಂಥ ಫ್ರೆಂಡು ಕೂಡ ದುಡ್ಡು ಅಂತ ಬಂದಾಗ ದೂರ ಹೋಗ್ತಾನೆ, ನಡೆಯಲಿ ಅಂತಾನೆ. ಅದರಲ್ಲಿ ಯಾರು ನಿಮ್ಗೆ ಸಹಾಯ ಮಾಡಲ್ಲ. ನೀವು ಜೂಜ್ ಮಾಡದೆ ಏನು ಬೇಕಾದ್ರೂ ಮಾಡಿ, ಕಷ್ಟಪಟ್ಟು ದುಡಿದೇರೂ ಪರವಾಗಿಲ್ಲ, ನಿಮ್ಮ ಮನೇಲಿ ನೆಮ್ಮದಿಯಾಗಿ ಮಲ್ಕೊಳ್ಳಿ, ಒಂದು ಸುಖ ಕೊಡುತ್ತೆ. ನಾವು ಯಾರಿಗೆ ರೆಸ್ಪಾನ್ಸಿಬಿಲಿಟಿ ಅಂತಂದರೆ, ಕಟ್ಕೊಂಡು ಹೆಂಡತಿಗೆ, ಮಗುಗೆ, ಅಪ್ಪ ಅಮ್ಮನ ಮಾತ್ರ ರೆಸ್ಪಾನ್ಸಿಬಲ್ ಆಗಿರಬೇಕು. ಇದನ್ನು ನಾನು ಕಲ್ತಿದ್ದು. ಅಘೋರಾತ್ರ ಸರ್ ವೀಡಿಯೋಗಳನ್ನ ಫಾಲೋ ಮಾಡ್ತಿದ್ದೆ. ಅವ್ರನ್ನೊಂದ್ಸಲ ಭೇಟಿ ಮಾಡಬೇಕು ಅಂದ್ಕೊಂಡಿದ್ದೆ. ದೇವರ ಅವಕಾಶ ಕೊಟ್ಟೆ, ಸಿಕ್ತು. ಬಟ್ ನಾನೇ ಅವ್ರನ್ನ ಕರೆದು ಮಾತಾಡಿಸ್ತಾ ಇದ್ದೀನಿ. ಸ್ಪೆಷಲಿ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು. ಬಟ್ ನಾವು ಸಮಾಜಕ್ಕೆ ಏನು ಕೊಡ್ಲಿಕ್ಕೆ ಆಗದೇ ಇರೋ ಪರವಾಗಿಲ್ಲ, ಬಟ್ ಹಾನಿ ಮಾಡಬಾರ್ದು. ಮನುಷ್ಯರು ಅಂತ ಹುಟ್ಟಿ. ನಿನ್ನ ಪೂರ್ಣ ಹೆಸರೇನಪ್ಪಿ? ಗಿರೀಶ್ HC ಅಂತ, ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆ. ಗಿರೀಶ್ HC ಅಂತ, ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆ. K1 ಪೋಸ್ಟ್. ಇಂತಹ ಪರಿವರ್ತಿತ ವ್ಯಕ್ತಿಯ ಜೊತೆ ಧನ್ಯವಾದ. ಅಹೋರಾತ್ರ.